ಇವತ್ತು ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವ್ರ ಭೇಟಿಗೆ ಹೋಗ್ತಾ ಇದ್ದಾರೆ ಸರ್. ಅವರು ಒಂದ್ ಕಡೆ ಹೇಳ್ತಾ ಇದ್ರು ಸರ್, ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿ ಮತ್ತೆ ಪೋಸ್ಟ್ಗಳು ಮಾಡ್ತಾ ಇದ್ರು. ನೋಡಿ, ಎಲೆಕ್ಷನ್ ಡಿಕ್ಲೇರ್ ಮಾಡಕ್ಕೆ ಅಬ್ಸರ್ವರ್ ಮಾಡಿದ್ದಾರೆ. ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಅಸ್ಸಾಂನ ಅಬ್ಸರ್ವ್ ಆಗಿದ್ದಾರೆ. ಅವ್ರನ್ನೆಲ್ಲ ಕರೆದಿದ್ದಾರೆ, ಹೋದಾಗ ಎಲ್ಲರೂ ಭೇಟಿ ಮಾಡ್ತಾರೆ. ಈಸ್ ಎ KPCC ಪ್ರೆಸಿಡೆಂಟ್. He has got every right to meet every leader in the country. ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಈಸ್ ದಿ ನಂಬರ್ 1 ಚೀಫ್ ಮಿನಿಸ್ಟರ್ ಹೂ ಹ್ಯಾಸ್ ಕಂಪ್ಲೀಟೆಡ್ ಮೋರ್ ನಂಬರ್ ಆಫ್ ಡೇಸ್ ಎಸ್ ಚೀಫ್ ಮಿನಿಸ್ಟರ್. ಲೀಸ್ ಅಂದ್ರೆ ಎಷ್ಟಿರ್ತದೆ? 3 ತಿಂಗಳು 6 ತಿಂಗಳು ಆ ಥರ ಮಾಡೋಗಿರೋರು ಇವ್ರುಗಳು. ಇವ್ರು ಎಷ್ಟು ವರ್ಷ ಇದ್ದಾರೆ? ಈಸ್ ದಿ ನಂಬರ್ 1 ಚೀಫ್ ಮಿನಿಸ್ಟರ್ was completed 8 years. 7 and half years. ಜಾಸ್ತಿ ಲೀಸ್ ಇದ್ರೆ ಎಷ್ಟಿರ್ಬೇಕಾಯ್ತು? ಈಗ 2.5 ವರ್ಷಕ್ಕೆ ಅಂತ ಅಲ್ರಿ, ಎಷ್ಟು ದಿನ ಇರ್ಬೇಕಾಯ್ತು? 12 ತಿಂಗಳು, 11 ತಿಂಗಳು, 1.5 ವರ್ಷ ಅಷ್ಟಿರ್ಬೇಕಾಯ್ತಲ್ಲ. ಈಗ ಹಂಗಿದ್ರ ಇವರು ಇಸ್ ಕಂಪ್ಲೀಟೆಡ್ 5 years. Now he has completed more than 2.5 years. Still is in office. ಇವೆಲ್ಲ ಹಾಸ್ಯಾಸ್ಪದ ಇವೆಲ್ಲ. ಓಕೆ, ಇವತ್ತು ಬಳ್ಳಾರಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಬಳ್ಳಾರಿಗಲ್ವಾ? ಹಿಂದೆ ರಿಪಬ್ಲಿಕ್ ಬಳ್ಳಾರಿ ಆಗಿತ್ತಲ್ಲ ಯಾರ ಕಾಲದಲ್ಲಿ? ಹಿಂದೆ ರಿಪಬ್ಲಿಕ್ ಬಳ್ಳಾರಿ ಆಗಿತ್ತಲ್ಲ ಯಾರ್ಯಾರ ಕಾಲದಲ್ಲಿ? ಯಾರು ಉಸಿರೇ ಬಿಡಂಗಿಲ್ಲ, ಯಾರು ಕಾನೂನಾತ್ಮಕ ಮಾಡಂಗಿಲ್ಲ. ಅಲ್ಲಿರೋ ಸಂಪತ್ತೆಲ್ಲ ಇವ್ರಿಗೆ ಸೇರ್ಬೇಕು. ಯಾರು ಧ್ವನಿ ಎತ್ತಂಗಿಲ್ಲ. ಯಾರು ಮಾಡಿದ್ರು ರಿಪಬ್ಲಿಕ್ ಬಳ್ಳಾರಿನ? ಸಂಪತ್ತೆಲ್ಲ ಯಾರು ತುಂಬಿಕೊಂಡು ಇಟ್ಕೊಂಡಿದ್ರಲ್ಲಿ ಅಲ್ಲಿ ಗಣಿ ಸಂಪತ್ತನ್ನ ಯಾರ್ಯಾರು ಎಲ್ಗೊಂದು ಹೋಗಿದ್ರು? ಅಲ್ಲರಿ, ಯಾವುದೋ ಒಂದು ಘಟನೆ ಅದು ಕಾನೂನಾತ್ಮಕವಾಗಿ ಸರಿ ಇಲ್ಲ ಅನ್ನೋದನ್ನ ಗೃಹ ಇಲಾಖೆ ನೋಡ್ಕೊತಿದೆ. ಇವರೇ ರಿಪಬ್ಲಿಕ್ ಗಲಾಡಿ ಮಾಡಿ, ಇವರೇ ಗಣಿ ಸಂಪತ್ತಲ್ಲಿ ಲೂಟಿ ಮಾಡ್ಕೊಂಡು ಇವರೇ ಪಾದಯಾತ್ರೆ ಅಂದ್ರೆ ಹಾಸ್ಯಾಸ್ಪದ ಅಲ್ವಾ? ಇಟ್ಸ್ ಎ ಲಾಫಿಂಗ್ ಸ್ಟಾಕ್. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವ್ರ ಭೇಟಿಗೆ ಹೋಗ್ತಾ ಇದ್ದಾರೆ ಸರ್. ಅವರು ಒಂದ್ ಕಡೆ ಹೇಳ್ತಾ ಇದ್ರು ಸರ್, ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿ ಮತ್ತೆ ಪೋಸ್ಟ್ಗಳು ಮಾಡ್ತಾ ಇದ್ರು. ನೋಡಿ, ಎಲೆಕ್ಷನ್ ಡಿಕ್ಲೇರ್ ಮಾಡಕ್ಕೆ ಅಬ್ಸರ್ವರ್ ಮಾಡಿದ್ದಾರೆ. ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಅಸ್ಸಾಂನ ಅಬ್ಸರ್ವ್ ಆಗಿದ್ದಾರೆ. ಅವ್ರನ್ನೆಲ್ಲ ಕರೆದಿದ್ದಾರೆ, ಹೋದಾಗ ಎಲ್ಲರೂ ಭೇಟಿ ಮಾಡ್ತಾರೆ. ಈಸ್ ಎ KPCC ಪ್ರೆಸಿಡೆಂಟ್. He has got every right to meet every leader in the country. ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಈಸ್ ದಿ ನಂಬರ್ 1 ಚೀಫ್ ಮಿನಿಸ್ಟರ್ ಹೂ ಹ್ಯಾಸ್ ಕಂಪ್ಲೀಟೆಡ್ ಮೋರ್ ನಂಬರ್ ಆಫ್ ಡೇಸ್ ಎಸ್ ಚೀಫ್ ಮಿನಿಸ್ಟರ್. ಲೀಸ್ ಅಂದ್ರೆ ಎಷ್ಟಿರ್ತದೆ? 3 ತಿಂಗಳು 6 ತಿಂಗಳು ಆ ಥರ ಮಾಡೋಗಿರೋರು ಇವ್ರುಗಳು. ಇವ್ರು ಎಷ್ಟು ವರ್ಷ ಇದ್ದಾರೆ? ಈಸ್ ದಿ ನಂಬರ್ 1 ಚೀಫ್ ಮಿನಿಸ್ಟರ್ was completed 8 years. 7 and half years. ಜಾಸ್ತಿ ಲೀಸ್ ಇದ್ರೆ ಎಷ್ಟಿರ್ಬೇಕಾಯ್ತು? ಈಗ 2.5 ವರ್ಷಕ್ಕೆ ಅಂತ ಅಲ್ರಿ, ಎಷ್ಟು ದಿನ ಇರ್ಬೇಕಾಯ್ತು? 12 ತಿಂಗಳು, 11 ತಿಂಗಳು, 1.5 ವರ್ಷ ಅಷ್ಟಿರ್ಬೇಕಾಯ್ತಲ್ಲ. ಈಗ ಹಂಗಿದ್ರ ಇವರು ಇಸ್ ಕಂಪ್ಲೀಟೆಡ್ 5 years. Now he has completed more than 2.5 years. Still is in office. ಇವೆಲ್ಲ ಹಾಸ್ಯಾಸ್ಪದ ಇವೆಲ್ಲ. ಓಕೆ, ಇವತ್ತು ಬಳ್ಳಾರಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಬಳ್ಳಾರಿಗಲ್ವಾ? ಹಿಂದೆ ರಿಪಬ್ಲಿಕ್ ಬಳ್ಳಾರಿ ಆಗಿತ್ತಲ್ಲ ಯಾರ ಕಾಲದಲ್ಲಿ? ಹಿಂದೆ ರಿಪಬ್ಲಿಕ್ ಬಳ್ಳಾರಿ ಆಗಿತ್ತಲ್ಲ ಯಾರ್ಯಾರ ಕಾಲದಲ್ಲಿ? ಯಾರು ಉಸಿರೇ ಬಿಡಂಗಿಲ್ಲ, ಯಾರು ಕಾನೂನಾತ್ಮಕ ಮಾಡಂಗಿಲ್ಲ. ಅಲ್ಲಿರೋ ಸಂಪತ್ತೆಲ್ಲ ಇವ್ರಿಗೆ ಸೇರ್ಬೇಕು. ಯಾರು ಧ್ವನಿ ಎತ್ತಂಗಿಲ್ಲ. ಯಾರು ಮಾಡಿದ್ರು ರಿಪಬ್ಲಿಕ್ ಬಳ್ಳಾರಿನ? ಸಂಪತ್ತೆಲ್ಲ ಯಾರು ತುಂಬಿಕೊಂಡು ಇಟ್ಕೊಂಡಿದ್ರಲ್ಲಿ ಅಲ್ಲಿ ಗಣಿ ಸಂಪತ್ತನ್ನ ಯಾರ್ಯಾರು ಎಲ್ಗೊಂದು ಹೋಗಿದ್ರು? ಅಲ್ಲರಿ, ಯಾವುದೋ ಒಂದು ಘಟನೆ ಅದು ಕಾನೂನಾತ್ಮಕವಾಗಿ ಸರಿ ಇಲ್ಲ ಅನ್ನೋದನ್ನ ಗೃಹ ಇಲಾಖೆ ನೋಡ್ಕೊತಿದೆ. ಇವರೇ ರಿಪಬ್ಲಿಕ್ ಗಲಾಡಿ ಮಾಡಿ, ಇವರೇ ಗಣಿ ಸಂಪತ್ತಲ್ಲಿ ಲೂಟಿ ಮಾಡ್ಕೊಂಡು ಇವರೇ ಪಾದಯಾತ್ರೆ ಅಂದ್ರೆ ಹಾಸ್ಯಾಸ್ಪದ ಅಲ್ವಾ? ಇಟ್ಸ್ ಎ ಲಾಫಿಂಗ್ ಸ್ಟಾಕ್. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವ್ರ ಭೇಟಿಗೆ ಹೋಗ್ತಾ ಇದ್ದಾರೆ ಸರ್. ಅವರು ಒಂದ್ ಕಡೆ ಹೇಳ್ತಾ ಇದ್ರು ಸರ್,
ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿ ಮತ್ತೆ ಪೋಸ್ಟ್ಗಳು ಮಾಡ್ತಾ ಇದ್ರು. ನೋಡಿ, ಎಲೆಕ್ಷನ್ ಡಿಕ್ಲೇರ್ ಮಾಡಕ್ಕೆ ಅಬ್ಸರ್ವರ್ ಮಾಡಿದ್ದಾರೆ. ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಅಸ್ಸಾಂನ ಅಬ್ಸರ್ವ್ ಆಗಿದ್ದಾರೆ. ಅವ್ರನ್ನೆಲ್ಲ ಕರೆದಿದ್ದಾರೆ, ಹೋದಾಗ ಎಲ್ಲರೂ ಭೇಟಿ ಮಾಡ್ತಾರೆ. ಈಸ್ ಎ ಕೆಪಿಸಿಸಿ ಪ್ರೆಸಿಡೆಂಟ್. He has got every right to meet every leader in the country. ಇತಿಹಾಸ ಸೃಷ್ಟಿ ಮಾಡಿದರೆ ಈಸ್ ದಿ ನಂಬರ್ 1 ಚೀಫ್ ಮಿನಿಸ್ಟರ್ ಹೂ ಹ್ಯಾಸ್ ಕಂಪ್ಲೀಟೆಡ್ ಮೋರ್ ನಂಬರ್ ಆಫ್ ಡೇಸ್ ಎಸ್ ಚೀಫ್ ಮಿನಿಸ್ಟರ್. ಲೀಸ್ ಅಂದ್ರೆ ಎಷ್ಟಿರ್ತದೆ? 3 ತಿಂಗಳು 6 ತಿಂಗಳು ಆ ಥರ ಮಾಡೋಗಿರೋರು ಇವ್ರುಗಳು. ಇವ್ರು ಎಷ್ಟು ವರ್ಷ ಇದ್ದಾರೆ? ಈಸ್ ದಿ ನಂಬರ್ 1 ಚೀಫ್ ಮಿನಿಸ್ಟರ್ was completed 8 years. ಅಲ್ವಾ? 7 and half years. ಜಾಸ್ತಿ ರಿಲೀಸ್ ಇದ್ರೆ ಎಷ್ಟಿರ್ಬೇಕಾಯ್ತು? ಈಗ 2.5 ವರ್ಷಕ್ಕೆ ಅಂತ ಅಲ್ರಿ, ಎಷ್ಟು ದಿನ ಇರ್ಬೇಕಾಯ್ತು? 12 ತಿಂಗಳು, 11 ತಿಂಗಳು, 1.5 ವರ್ಷ ಅಷ್ಟಿರ್ಬೇಕಾಯ್ತಲ್ಲ. ಹಂಗಿದ್ರ ಇವರು ಇಸ್ ಕಂಪ್ಲೀಟೆಡ್ 5 years. Now he has completed more than 2.5 years. Still is in office. ಇವೆಲ್ಲ ಹಾಸ್ಯಾಸ್ಪದ ಇವೆಲ್ಲ. ಓಕೆ, ಇವತ್ತು ಬಳ್ಳಾರಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಓಹೋ, ಬಳ್ಳಾರಿಗಲ್ವಾ? ಫೈರಿಂಗ್ ಹಿಂದೆ ಇದು ರಿಪಬ್ಲಿಕ್ ಬಳ್ಳಾರಿ ಆಗಿತ್ತಲ್ಲ ಯಾರ ಕಾಲದಲ್ಲಿ? ಹಿಂದೆ ರಿಪಬ್ಲಿಕ್ ಬಳ್ಳಾರಿ ಆಗಿತ್ತಲ್ಲ ಯಾರ್ಯಾರ ಕಾಲದಲ್ಲಿ? ಯಾರು ಉಸಿರೇ ಬಿಡಂಗಿಲ್ಲ, ಯಾರು ಗಣಿ ಕಾನೂನಾತ್ಮಕ ಮಾಡಂಗಿಲ್ಲ. ಅಲ್ಲಿರೋ ಸಂಪತ್ತೆಲ್ಲ ಇವ್ರಿಗೆ ಸೇರ್ಬೇಕು, ಯಾರು ಧ್ವನಿನೇ ಎತ್ತಂಗಿಲ್ಲ. ಯಾರು ಮಾಡಿದ್ರು ರಿಪಬ್ಲಿಕ್ ಬಳ್ಳಾರಿನ? ಸಂಪತ್ತೆಲ್ಲ ಯಾರು ತುಂಬಿಕೊಂಡು ಇಟ್ಕೊಂಡಿದ್ರಲ್ಲಿ ಅಲ್ಲಿ ಗಣಿ ಸಂಪತ್ತನ್ನ ಯಾರ್ಯಾರು ಎಲ್ಗೊಂದು ಹೋಗಿದ್ರು? ಅಲ್ಲರಿ, ಯಾವುದೋ ಒಂದು ಘಟನೆ ಅದು ಕಾನೂನಾತ್ಮಕವಾಗಿ ಸರಿ ಇಲ್ಲ ಅನ್ನೋದನ್ನ ಗೃಹ ಇಲಾಖೆ ನೋಡ್ಕೊತಿದೆ. ಇವರೇ ರಿಪಬ್ಲಿಕ್ ಗಲಾಡಿ ಮಾಡಿ, ಇವರೇ ಗಣಿ ಸಂಪತ್ತಲ್ಲಿ ಲೂಟಿ ಮಾಡ್ಕೊಂಡು ಇವರೇ ಪಾದಯಾತ್ರೆ ಅಂದ್ರೆ ಹಾಸ್ಯಾಸ್ಪದ ಅಲ್ವಾ? ಇಟ್ಸ್ ಎ ಲಾಫಿಂಗ್ ಸ್ಟಾಕ್. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವ್ರ ಭೇಟಿಗೆ ಹೋಗ್ತಾ ಇದ್ದಾರೆ ಸರ್. ಅವರು ಒಂದ್ ಕಡೆ ಹೇಳ್ತಾ ಇದ್ರು ಸರ್, ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿ ಮತ್ತೆ ಪೋಸ್ಟ್ಗಳು ಮಾಡ್ತಾ ಇದ್ರು. ನೋಡಿ, ಎಲೆಕ್ಷನ್ ಡಿಕ್ಲೇರ್ ಮಾಡಕ್ಕೆ ಅಬ್ಸರ್ವರ್ ಮಾಡಿದ್ದಾರೆ. ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಅಸ್ಸಾಂನ ಅಬ್ಸರ್ವ್ ಆಗಿದ್ದಾರೆ. ಅವ್ರನ್ನೆಲ್ಲ ಕರೆದಿದ್ದಾರೆ, ಹೋದಾಗ ಎಲ್ಲರೂ ಭೇಟಿ ಮಾಡ್ತಾರೆ. ಈಸ್ ಎ ಕೆಪಿಸಿಸಿ ಪ್ರೆಸಿಡೆಂಟ್. He has got every right to meet every leader in the country. ಇತಿಹಾಸ ಸೃಷ್ಟಿ ಮಾಡಿದರೆ ಈಸ್ ದಿ ನಂಬರ್ 1 ಚೀಫ್ ಮಿನಿಸ್ಟರ್ ಹೂ ಹ್ಯಾಸ್ ಕಂಪ್ಲೀಟೆಡ್ ಮೋರ್ ನಂಬರ್ ಆಫ್ ಡೇಸ್ ಎಸ್ ಚೀಫ್ ಮಿನಿಸ್ಟರ್. ಲೀಸ್ ಅಂದ್ರೆ ಎಷ್ಟಿರ್ತದೆ? 3 ತಿಂಗಳು 6 ತಿಂಗಳು ಆ ಥರ ಮಾಡೋಗಿರೋರು ಇವ್ರುಗಳು. ಇವ್ರು ಎಷ್ಟು ವರ್ಷ ಇದ್ದಾರೆ? ಈಸ್ ದಿ ನಂಬರ್ 1 ಚೀಫ್ ಮಿನಿಸ್ಟರ್ was completed 8 years. ಅಲ್ವಾ? 7 and half years. ಜಾಸ್ತಿ ರಿಲೀಸ್ ಇದ್ರೆ ಎಷ್ಟಿರ್ಬೇಕಾಯ್ತು? ಈಗ 2.5 ವರ್ಷಕ್ಕೆ ಅಂತ ಅಲ್ರಿ, ಎಷ್ಟು ದಿನ ಇರ್ಬೇಕಾಯ್ತು? 12 ತಿಂಗಳು, 11 ತಿಂಗಳು, 1.5 ವರ್ಷ ಅಷ್ಟಿರ್ಬೇಕಾಯ್ತಲ್ಲ. ಹಂಗಿದ್ರ ಇವರು ಇಸ್ ಕಂಪ್ಲೀಟೆಡ್ 5 years. Now he has completed more than 2.5 years. Still is in office. ಇವೆಲ್ಲ ಹಾಸ್ಯಾಸ್ಪದ ಇವೆಲ್ಲ. ಓಕೆ, ಇವತ್ತು ಬಳ್ಳಾರಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಓಹೋ, ಬಳ್ಳಾರಿಗಲ್ವಾ? ಫೈರಿಂಗ್ ಹಿಂದೆ ಇದು ರಿಪಬ್ಲಿಕ್ ಬಳ್ಳಾರಿ ಆಗಿತ್ತಲ್ಲ ಯಾರ ಕಾಲದಲ್ಲಿ? ಹಿಂದೆ ರಿಪಬ್ಲಿಕ್ ಬಳ್ಳಾರಿ ಆಗಿತ್ತಲ್ಲ ಯಾರ್ಯಾರ ಕಾಲದಲ್ಲಿ? ಯಾರು ಉಸಿರೇ ಬಿಡಂಗಿಲ್ಲ, ಯಾರು ಗಣಿ ಕಾನೂನಾತ್ಮಕ ಮಾಡಂಗಿಲ್ಲ. ಅಲ್ಲಿರೋ ಸಂಪತ್ತೆಲ್ಲ ಇವ್ರಿಗೆ ಸೇರ್ಬೇಕು, ಯಾರು ಧ್ವನಿನೇ ಎತ್ತಂಗಿಲ್ಲ. ಯಾರು ಮಾಡಿದ್ರು ರಿಪಬ್ಲಿಕ್ ಬಳ್ಳಾರಿನ? ಸಂಪತ್ತೆಲ್ಲ ಯಾರು ತುಂಬಿಕೊಂಡು ಇಟ್ಕೊಂಡಿದ್ರಲ್ಲಿ ಅಲ್ಲಿ ಗಣಿ ಸಂಪತ್ತನ್ನ ಯಾರ್ಯಾರು ಎಲ್ಗೊಂದು ಹೋಗಿದ್ರು? ಅಲ್ಲರಿ, ಯಾವುದೋ ಒಂದು ಘಟನೆ ಅದು ಕಾನೂನಾತ್ಮಕವಾಗಿ ಸರಿ ಇಲ್ಲ ಅನ್ನೋದನ್ನ ಗೃಹ ಇಲಾಖೆ ನೋಡ್ಕೊತಿದೆ. ಇವರೇ ರಿಪಬ್ಲಿಕ್ ಗಲಾಡಿ ಮಾಡಿ, ಇವರೇ ಗಣಿ ಸಂಪತ್ತಲ್ಲಿ ಲೂಟಿ ಮಾಡ್ಕೊಂಡು ಇವರೇ ಪಾದಯಾತ್ರೆ ಅಂದ್ರೆ ಹಾಸ್ಯಾಸ್ಪದ ಅಲ್ವಾ? ಇಟ್ಸ್ ಎ ಲಾಫಿಂಗ್ ಸ್ಟಾಕ್.